ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದು ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾವು ನಮ್ಮ ಫೇವ್ರೆಟ್ ಮಧುರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಪ್ಲೇಸ್ ಎಷ್ಟು ತಣ್ಣಗಿದೆ ಅಂತ, ಸೂಪರ್ ಆಗಿರುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ 3 ತಿಂಗಳು 4 ತಿಂಗಳ ಮೇಲೆ ಆಯಿತು. ನಾವು ವಾರನೂ ಹೋಗ್ತಾ ಇದ್ವಿ, ಬಟ್ ಟೈಮ್ ಇಲ್ದಿರ ನಾವು ಹೋಗ್ತಕ್ಕಾಗಲಿಲ್ಲ. ನಮ್ಮ ಅಕ್ಕ ಕೂತು ಇರಿಟೇಟ್ ಮಾಡ್ತಾಯಿದೆ ನನಗೆ. ಸೊ ಇವಾಗ ಅಲ್ಲಿ ಹೋಗಿ ಮತ್ತೆ ಇವತ್ತು ಜಾಸ್ತಿ ಜಾಗ ಸುತ್ತೋದಿದೆ. ಜಾಸ್ತಿ ಜಾಗ ಅಂದರೆ ಇನ್ನೂ 2 ಪ್ಲೇಸಸ್ ಇದೆ. ಒಂದು ಪ್ಲೇಸ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದಮೇಲೆ ಹೇಳ್ತೀನಿ. ಇನ್ನೊಂದು ಬಂದುಬಿಟ್ಟು ಮಾಲ್ ಹೋಗ್ತಾ ಇದ್ದೀನಿ ನಾನು, ನನ್ನ ಫ್ರೆಂಡ್ ಅರ್ಷಿತಾ ಮತ್ತು ನಮ್ಮ ಅಕ್ಕ. ಬಿಕಾಸ್ ನನಗೆ ಹಾಲಿಡೇ ಇದೆ. ನಾನು ಫಸ್ಟ್ ಟೈಮ್ ಮಾಲ್ಗೆ ಹೋಗ್ತಾ ಇರೋದು ಕೂಡ. ಸೊ ಅದರಿಂದ. ಆ್ಯಂಡ್ ನೋಡಿ ಇಲ್ಲಿ ತೇರು ಎಲ್ಲಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಹಬ್ಬ ದಿವಸ ಫುಲ್ ಜಾತ್ರೆ ಆಗಿರುತ್ತೆ. ಒಂಚೂರು ಜಾಗನೇ ಇರಲ್ಲ. ಇವಾಗ ನೋಡಿ ಎಷ್ಟು ಖಾಲಿ ರೋಡ್ ಇದೆ. ಆ್ಯಂಡ್ ನಾವು ತುಂಬ ನಮ್ಮದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮಧುರಮ್ಮ ದೇವರು ಎಲ್ಲ ಆಟ ಸಾಮಾನು ಇನ್ನೂ ಹಂಗೆ ಇದ್ದಾವೆ. ಎಲ್ಲ ಇವಾಗ ಇನ್ನೂ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ವಾಪಸ್ ಎತ್ಕೊಬೋದು ಸುಮ್ಮನೆ ತಾನೇ ತೇರ್ನೆ. ಯಾರು ಈ ಕೈ ಅಂದರೆ ನೋಡಿ, ಇಲ್ಲೊಂದು ತೇರು ಐತೆ. ಇದೊಂದು ಯಾವ ತೇರು ಶಬ್ಬಿದೆ ಇದು ರಾಯಚಂದ್ರ, ಅದು ಗಟ್ಟಳ್ಳಿ ತೇರಿದು. ಇದೇ ನಮ್ಮ ದೇವಸ್ಥಾನ. ಇದೆಲ್ಲ ಇನ್ನೂ ಹಂಗೆ ಆಟ ಸಾಮಾನು ಅದು ಇದು ಸ್ವಲ್ಪ ಇಕ್ಕವ್ರೆ. ಇದೇ ದೇವಸ್ಥಾನ, ತೇರು ದೇವಸ್ಥಾನ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ತೋರಿಸ್ತೀನಿ ಒಂದೇ ನಿಮಿಷ. ಹಬ್ಬ ಸ್ವಾಮಿ ನೋಡಿ. ಆ್ಯಂಡ್ ದಿಸ್ ಈಸ್ ಎಂಟ್ರಿ ಇಂದ. ನಮ್ಮ ಅಕ್ಕ ನೋಡಿ ಗೈಸ್, ನಮ್ಮ ಅಕ್ಕ. ಒಳಗಡೆ ಫುಲ್ ರಶ್ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದೇ ಮಧುರಮ್ಮ ದೇವರು. ಆ್ಯಂಡ್ ಪ್ರಸಾದ ಅನ್ನ ರಸ ಹಾಕಿದ್ರು. ನಾನು ಆಲ್ರೆಡಿ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೆ, ನಾನು ತಿಂದಿಲ್ಲ. ಅಕ್ಕ ಮಾತ್ರ ತಿಂದರು, ಬಟ್ ನಾನು ಒಂದು ತುತ್ತು ತಿಂದೆ. ಸೂಪರಾಗಿತ್ತು ಅನ್ನ ರಸ ಮಾತ್ರ. ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಯಾವತ್ತೂ ಹೆಸರೇ ಇಕ್ಕೋಕ್ಕಾಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಅನ್ನದಾನ ಮಾಡೋ ಪ್ಲೇಸ್. 24 hours ಅನ್ನದಾನ ನಡೀತಾನೆ ಇರುತ್ತೆ. ಯಾವಾಗಾದರೂ ಬರಲಿ, ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ನೀವು ಎಷ್ಟು ಸತಿ ಹಾಕ್ಸ್ಕೊತಾರೋ ಅಷ್ಟು ಸತಿ ಹಾಕ್ತಾನೆ ಇರ್ತಾರೆ, ಬಟ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೀರು ಎಲ್ಲ ಪಕ್ಕದಲ್ಲೇ ಇರುತ್ತೆ. ಯಾವಾಗಾದರೂ ವಿಸಿಟ್ ಮಾಡಿದ್ರೂ ಹೊಟ್ಟೆ ತುಂಬ ಊಟ ಮಾಡಿನೇ ಆಚೆ ಬರ್ಬೋದು. ಇವಾಗ ಮಾಲ್ ಹತ್ರ ಬಂದ್ರಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ M5 ಮಾಲ್ಗೆ. ಇವಾಗ ಒಳಗಡೆ ಎಂಟ್ರಿ ಕೊಟ್ಟು ಫ್ರೆಂಡ್ಗೆ ವೇಟ್ ಮಾಡಬೇಕು. ಸೊ ಇವಾಗ ಮಾಲ್ ಹತ್ರ ಬಂದ್ರಿ. ಇದು ಇನ್ನಂತೆ ಪಾರ್ಕಿಂಗ್ ಪ್ಲೇಸ್ M5 ಮಾಲ್ ಇದು. ಅಯ್ಯೋ ರೋಡ್ ನೋಡಿ ಹೆಂಗೈತೆ, ನನಗಿನ್ ನಿಧಾನ. ಅಯ್ಯೋ ಬಾ, ಮಾಲ್ ಒಳಗಡೆ ಎಂಟ್ರಿ. ಇವಾಗ ಗಾಡಿ ಪಾರ್ಕ್ ಮಾಡಿ ನಾವು ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಇವಾಗ ಒಳಗಡೆ ಹೋಗಿ ಫ್ರೆಂಡನ್ನ ಪಿಕ್ ಮಾಡಿಕೊಂಡು ಆಮೇಲೆ ಏನೇನು ಮಾಡ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಅಕ್ಕ ಹಿಂದೆ ನೋಡಿ ಹಿಂಗೆ ಇದೆ, ಬಿದ್ದೋಗೋ ಥರ. ಯಶು ಭಯಮೈತಂದ ಯಶು ಗೈಸಿರಿ ಹಿಡಿಬೇಕಿರಿ. ನಂಗೆ ಭಯ ಆಗ್ತೈತೆ ಯಶು ಇಟ್ಲೆ ಯಾಕೆ ಹೋಗ್ಬೇಕಂತ ನಮಗೆ ಅದೇನೋ ಮಾಡ್ತವ್ರೆ, ಮಸಾಜ್ ಏನೋ ಮಾಡ್ತವ್ರೆ. ನಾವೆಲ್ಲಿ ಹೋಗ್ಬೇಕಂತಲೂ ಗೊತ್ತಿಲ್ಲ. కిందేమిటికి ఆ బిడ్డ వచ్చేదా రాపదం కిందకి అది వచ్చిన కోసం రాదే. ఓ ಗೈಸ್, ನಂಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವತ್ತು ಇಲ್ಲಿ ಬಂದ್ಬಿಟ್ಟು ಬರೀ ಅಜ್ಜಿಗೆ ಮಾಡಿಸ್ಕೊತಾ ಇದ್ದೀವಿ. ಫ್ರೆಂಡ್ ಬರ್ತಾಳೆ ಗೈಸ್, ಹರ್ಷಿತಾ. ಅಲ್ಲಿ ಚೆಕಿಂಗ್ ಮಾಡ್ತಾವ್ರೆ. ಇದು ಅಲ್ಲಿ ನೋಡಿ ಚೆಕಿಂಗ್ ಮಾಡಿಸ್ಕೊಂಡಿದ್ದು ಬರ್ತಾವಳೆ. ಹಾಯ್ ಬೇವ್, ಹಾಯ್ ಮಚ್ಚ. ನೋಡಿ ಮಾಡಕ್ಕಂತಾನೆ ಮಚ್ಚ, ಏನೇನಾಯ್ತು ಗೊತ್ತಾ ಮಚ್ಚ? ನಾವು ಅಲ್ಲ, ನಮ್ಗೇನೂ ಗೊತ್ತಿಲ್ಲ. ಪಾರ್ಕಿಂಗು ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗಿರೋದು.
ಈ ಕಡೆ ಬಂದರೆ ಮತ್ತೆ ಉಲ್ಟಾ ಬಂದರೆ ಮತ್ತೆ ಮೇಲೆ ಬಂದರೆ ಅಲ್ಲಿ ಗ್ರೌಂಡ್ ಫ್ಲೋರೇ ಯಾವ ಫ್ಲೋರ್ ಅಂತ ಕೇಳ್ತಾರೆ. ನಮಗೇನು ಗೊತ್ತಿಲ್ಲ, ನಾನು ಫಸ್ಟ್ ಫ್ಲೋರ್, ಅವಳು ಗ್ರೌಂಡ್ ಫ್ಲೋರ್, ಇಬ್ಬರು ಕನ್ಫ್ಯೂಸ್ ಮಾಡಿಕೊಂಡು. ಸೊ ಇವಾಗ ಅವಳು ಬಂದಮೇಲೆ ನಾವು ಎಲ್ಲ ಶಾಪ್ಸು ತಿರ್ಕೊಂಡು ಫುಲ್ ಅಜಿಪ್ ಮಾಡಿಸ್ಕೊಂಡು ಆಚೆ ಬಂದ್ರಿ. ಅಂದರೆ ನಾನು ಇವತ್ತು ಯಾಕೋ ಗೊತ್ತಿಲ್ಲ, ಮಾಲಲ್ಲಿ ಏನು ಮುಟ್ಟಿದ್ರು ಬಿದ್ದೋಗ್ತಾಯಿತ್ತು. ಅದೇನೋ ಒಂದು ಬಿದ್ದೋದ್ರೆ ಸಾಕು ಎಲ್ಲರೂ ಫುಲ್ಲು ಏನೋ ಹೊಡಿಯೋ ಥರನೇ ಬಂದುಬಿಡ್ತಾರೆ. ಫುಲ್ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಊಟ ತಿಂದ್ಕೊಂಡು ಬಂದ್ರಿ. ಆ್ಯಂಡ್ ನಾವೆಲ್ಲೆಲ್ಲಿ ಹೋದ್ರಿ, ಸ್ವಲ್ಪ ಪ್ಲೇಸಸಲ್ಲಿ ವೀಡಿಯೋ ಅಲೋ ಮಾಡಿಲ್ಲ ನಮಗೆ, ಒಂದು ಸ್ವಲ್ಪ ಪ್ಲೇಸಸ್ ಮಾತ್ರ ಅಲೋ ಮಾಡಿದ್ರು. ಎಲ್ಲೆಲ್ಲಿ ಅಲೋ ಮಾಡಿದಾರೋ ಅಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಮಾಡಿಕೊಂಡು ಮತ್ತು ನಾವು ಫುಲ್ ಎಂಜಾಯ್ ಬಂದ್ರಿ. ಆ್ಯಂಡ್ ನಾನಂತೂ ಫುಲ್ಲು ಮಾಲ್ ನೋಡಿ ಫುಲ್ ಎಕ್ಸೈಟ್ ಆಗಿದ್ದೆ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೆ, ಇದೇ ನಾನು ಫಸ್ಟ್ ಮಾಲ್ ನಾನು ವಿಸಿಟ್ ಮಾಡ್ತಿರೋದು. ನೀವು ಇಲ್ಲಿ ಅನ್ಕೋಬೋದು ಈ ಜನ್ರೇಷನಲ್ಲೂ ಫಸ್ಟ್ ಟೈಮ್ ಮಾಲ್ ವಿಸಿಟ್ ಮಾಡೋದು ಹಂಗೆ ಅಂತ. ಅಂದರೆ ನಮಗೆ ಯಾವಾಗಾದರೂ ಹಾಲಿಡೇ ಸಿಕ್ಕಲಿ ನಾವು ಜಾಸ್ತಿ ಫ್ಯಾಮಿಲಿ ಟ್ರಿಪ್ಸೇ ಹೋಗೋದು. ಫ್ಯಾಮಿಲಿ ಬಿಟ್ಟು ನಾವು ಆಚೆ ಎಲ್ಲೂ ತಿರ್ಗಾಡಲ್ಲ. ಆ್ಯಂಡ್ ಅಮ್ಮಗೆ ಓಕೆ, ಅಪ್ಪಗೆ ಇಲ್ಲೆಲ್ಲ ಬರೋಕ್ಕೆ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ನಾವು ಟೆಂಪಲ್ಸು ಅಲ್ಲೆಲ್ಲ ಜಾಸ್ತಿ ತಿರುಗ್ತೀವಿ. ಈ ಥರ ಮಾಲ್ಸು ಥಿಯೇಟರ್ಗೆ ಎಲ್ಲ ಬರಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಾಸ್ಟು ಕೂಡ ಹಂಗೆ ಇತ್ತು. ಇದೆಲ್ಲ ನಾನು ಫಸ್ಟು ಮೀಶೋದಲ್ಲೆಲ್ಲ ನೋಡಿ ಆಫ್ಲೈನ್ ಶಾಪ್ಸಲ್ಲೆಲ್ಲ ನೋಡಿದ್ದೆ ಇಯರಿಂಗ್ಸು ಎಲ್ಲ. ಅಲ್ಲಿಗಿನ್ನ ಇಲ್ಲಿ ಡಬಲ್ ರೇಟು. 500 ಇದು 500 ಅಂತೆ. ಮುಚ್ಚು, ಇದೇನೇ ಇದು ಸಡನ್ನಾಗಿ ಸ್ಟಾರ್ಟ್ ಆಗೋಯ್ತು. ಪಡ್ಕೋ ಹೆಂಗೆ ಹತ್ತದ ಮಚ್ಚ, ನನಗೆ ಭಯ ಮಚ್ಚ. ಜಸ್ಟ್ ಕಾಲ್ ಬಿಟ್ಟು ಸಾಲು ಬೇಕು. ನೋಡಿ ಗೈಸ್, ನಾನು ಇಲ್ಲಿದ್ದೀನಿ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಎಲ್ಲ ನೋಡಿ ಬಿಡು ನಮ್ಮಕ್ಕ. ಅಯ್ಯೋ ನಾನು ಬಿದ್ದೋಗ. ಆಗಲ್ವಾ ಫ್ಲ್ಯಾಶ್ ನಾಯಿ ಗೈಸ್. ಇವಾಗ ನಾವು ಬಂದ್ಬಿಟ್ಟು ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇರಿ ತೋರಿಸ್ತೀನಿ. ಹಾರರ್ ಹೌಸ್. ಹಿಂಗೆ ಒಳಗಡೆ ಸೌಂಡು ಒಳಗಡೆ ಸೌಂಡ್ ಮಚ್ಚ ಬಿದ್ದೋಗ್ತೈತೆ. ಫುಲ್ ಹೊರದಾಗಿರುತ್ತೆ ನಮ್ಮ ಮಚ್ಚ. ಬೇಡ ಬೇಡ, ನಾವು ವಿಡಿಯೋ ಮಾಡಲ್ಲ ಗೈಸ್, ನನ್ ಫುಲ್ ಭಯ. ಕೊಟ್ರಾ ಮಚ್ಚ ಹೊಟ್ಟೆ ನೋಡ್ತಿತ್ತು. ಹಾಂ ಇದು ಫ್ರೆಂಟ್ ಗೈಸ್. ಇವಾಗ ದೆವ್ವ ಬಂದರೆ ಹೆಂಗೆ ಮಾಡ್ತಾಳೆ ಅಂತ ಫುಲ್ ತೋರಿಸ್ತಾಳೆ. ಆರ್ ಯು ರೆಡಿ ಯಶು? ಆರ್ ಯು ರೆಡಿ? ನೀನು ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ, ಫುಲ್ ಭಯ ಆಗ್ತಿದೆ. ಹೋಗೋಣ. ಎಂಟ್ರಿ ಇದು ಮಚ್ಚ, ಎಕ್ಸಿಟ್ ಅದು ನೋಡಿ. ಎಂಟ್ರಿ ಮಚ್ಚ ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಟ್ರೆ ಅವರು. ಯಶುನು ಪರ್ಸು ಹುಷಾರು. ನನಗಂತೂ ಜೀವ ಇಲ್ಲೇ ಡಗ 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 ಅಂತಿದೆ. ಏನು ಮಾಡ್ತೀನೋ ಗೊತ್ತಿಲ್ಲ. ನೋಡಿ ಗೈಸ್, ತಿಂಡಿ ಪೋತಿ ತಿಂತವಳೆ. ಬರ್ಗರ್ ಇಸ್ಕೊಂಡು ತಿಂತಾ ಇದ್ದೀವಿ. ಬ್ಯಾಕ್ ಕ್ಯಾಮ್ರಾ ಆಗುತ್ತೆ ಅಲ್ಲಿ. ನಮ್ಮಕ್ಕ ಎಲ್ಲರೂ ಬರ್ಗರ್ ತೊಗೊಂಡಿದ್ದೀವಿ. ಹಾಯ್ ಗೈಸ್. ಇಲ್ಲ ಗೈಸ್, ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀವಿ. ತಿನ್ನಿ ಗೈಸ್. ಆ್ಯಂಡ್ ಇಷ್ಟೇ ಮಾಲ್ ವಿಡಿಯೋ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬರೋ ಹೊತ್ತಿಗೆ 3:30 ಆಯಿತು. ಫುಲ್ ಟಯರ್ಡ್ ಆಗಿದ್ರಿ.
ಮಲ್ಕೊಂಬಿಟ್ರೆ ಏನೂ ಮಾಡಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟು ಈವ್ನಿಂಗ್ ಅಮಾವಾಸ್ಯೆ ಆಗಿರೋದ್ರಿಂದ ಕುಂಬಳಕಾಯಿನ ಕೆಳಗಡೆ ದೃಷ್ಟಿಗೆ ಅಂತ ಕಟ್ಟಬೇಕಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ಲು. ಆ್ಯಂಡ್ ನಾಳೆಗೆ ಯುಗಾದಿ ಹಬ್ಬ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ನೈಟೇ ತಂದಿಕ್ಕಿದ್ಲು ಅಕ್ಕ. ಅದಕ್ಕೆ ನಾನು ಇದೆಲ್ಲ ವೀಡಿಯೋ ಮಾಡಿಕೊಂಡು ಇದನ್ನು ಕುಂಬಳಕಾಯಿನ ಕೆಳಗಡೆ ಮನೆ ಹತ್ರ ಕಟ್ಟಿ ನಮ್ಮ ಅಕ್ಕ ನೋಡಿ ಬೈತಾಳೆ ನನ್ನ ಇವಾಗ. ಹೌದು, ಇದು ಹೂವು ಮ್ಯಾಂಗೋ ಮೈ ಫೇವ್ರೆಟ್. ಮಲ್ಪುಲ್ ತಸ್ವೇಶು ಮಲ್ಪುಲ್ ಬದನೆಗೆ తీసుకుంటాం. ನನ್ನ ವೀಡಿಯೋಸ್ ಎಲ್ಲ ಫೋನ್ ಬರ್ತೈತೆ ಕಸ್ಟಮರ್ದು. ನಮ್ಮ ಅಕ್ಕವು ಫೋನ್ ಬರ್ತವೆ, ಕಸ್ಟಮರ್ ಉಂಡಲ್ಲ. ನೋಡಿ ಗೈಸ್, ಇವತ್ತು ಡ್ರಾಯಿಂಗ್ ಮಾಡಿದ್ದೀನಿ ನಾನು. ಫ್ಯಾನಾ ಆಪ್ಸೆ ಅಲ್ಲ ಇರಿ ಗೈಸ್, ಒಂದು ಕರೆಕ್ಟಾಗಿ ತೋರ್ಸೋಕ್ಕೆ ಬಿಡ್ತಾಯಿಲ್ಲ ನಮ್ಮ ಅಕ್ಕ. ಪೂಜೆ ಮಾಡ್ತಾರೆ ಇವತ್ತು ಅಮಾವಾಸ್ಯೆ ಅಲ್ಲ, ಅದಕ್ಕೆ ಇದೊಂದು ಡ್ರಾಯಿಂಗ್ ಮಾಡಿದೆ. ಮತ್ತು ಇದೊಂದು ಮಾಡಿದ್ದೀನಿ. ಅದು ಬಿಡ್ತಾಯಿಲ್ಲ ಗೈಸ್. ಇವನು ನಮ್ಮ ಏರಿಯಾ ಕಿಂಗು ಕೊರೋನಾ. ಅದನ್ನು ನಮ್ಮ ನಾಯಿ ನೋಡಿದ್ರೆ ಆಗಲ್ಲ, ಅಂದರೆ ನಮ್ಮ ನಾಯಿಗೆ ಕೊರೋನಾನ ನೋಡಿದ್ರೆ ಆಗಲ್ಲ. ಅವನೆಷ್ಟು ಕೊರೋನಾ. ಇದು ನಮ್ಮ ಅಕ್ಕ ಸಗಣಿ ಸಾರ್ಸವಳೆ. ಸೊ ಇವಾಗ ಏನಂದರೆ ನಾಳೆ ಯುಗಾದಿ ಹಬ್ಬ, ಹೊಸ ವರ್ಷ ನಮಗೆಲ್ಲರಿಗೂ. ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ನಮಗೆಲ್ಲ ಹೊಸ ವರ್ಷ ಬಂದುಬಿಟ್ಟು ಯುಗಾದಿ. ಅದಕ್ಕೆ ಇವಾಗ ರಂಗೋಲಿ ಹಾಕೋಕ್ಕೆ ನಾನು ನಮ್ಮ ಅಕ್ಕ ಬಂದಿದ್ದೀವಿ ಅಷ್ಟೇ. ರಂಗೋಲಿ ಹಾಕ್ಬಿಟ್ಟು ಸಿಗ್ತೀವಿ. ಬಾಯ್ ಬಾಯ್. ಸೊ ನೋಡಿ, ಇಲ್ಲೊಂದು ರಂಗೋಲಿ, ಅಲ್ಲಿ ಸ್ವಲ್ಪ ಏನೋ ಲೈನ್ ಹಾಕ್ತಾವಳೆ. ಸೊ ಇದು ನಮ್ಮ ಹಬ್ಬಕ್ಕೆ ರಂಗೋಲಿ. ಸಿಂಪಲಾಗಿ ಹಾಕಿದ್ದೀವಿ ಸತಿ, ದೊಡ್ಡದಾಗೆಲ್ಲ ಹಾಕಿಲ್ಲ. ನಿದ್ದೆ ಬರ್ತಿಲ್ಲ ಗೈಸ್. ಇವಾಗ ಹೋಗ್ಬಿಟ್ಟು ನಿದ್ದೆ ಯಾತ್ರೆ ಮಾಡ್ಬೇಕು ನಾವು.